40 ಲಕ್ಷ ಹಣ ಕೊಟ್ರೆ ಚೀನಾದಲ್ಲಿ ಟ್ಯಾಪಿಂಗ್ ಮಷಿನ್ ಸಿಗುತ್ತೆ. ತನಿಖೆ ನಡೆದ್ರೆ ಅದು ಯಾರ ಮನೆಯಲ್ಲಿದೆ ಅಂತ ಗೊತ್ತಾಗುತ್ತೆ ಅಂತ ಸರ್ಕಾರದ ವಿರುದ್ಧವಾಗಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಗಂಭೀರವಾದಂತಹ ಆರೋಪವನ್ನು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡ್ತಾ ಇದ್ರು. ತನಿಖೆ ಆದರೆ ಯಾರ ಮನೆಯಲ್ಲಿ ಟ್ಯಾಪಿಂಗ್ ಮಷಿನ್ ಇದೆ ಅಂತ ಗೊತ್ತಾಗುತ್ತೆ. CBI ತನಿಖೆಗೆ ನೀಡಿದ್ರೆ ಎಷ್ಟು ಬಂದಿವೆ ಅಂತ ಗೊತ್ತಾಗುತ್ತೆ ಟ್ಯಾಪಿಂಗ್ ಮಷಿನ್ಗಳು ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪವನ್ನು ಮಾಡಿದ್ದಾರೆ. ನಿನ್ನೆ ತಾನೇ ನಮ್ಮ ಕುಟುಂಬದ ಮತ್ತು ನಮ್ಮ ಫೋನ್ಗಳನ್ನು ಟ್ಯಾಪ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಮಾಜಿ CM HD ಕುಮಾರಸ್ವಾಮಿ ಅವರು ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಅದೇ ಆಯಾಮದಲ್ಲಿ ಇವತ್ತು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಆರ್ ಅಶೋಕ್ ಅವರು. ಪ್ರಭಾವಿಗಳು ಮಂತ್ರಿಗಳ ಫೋನ್ ಟ್ಯಾಪಿಂಗ್ ಮಾಡ್ತಾರೆ ಅಂತ ನನಗೂ ಕೆಲ ಅಧಿಕಾರಿಗಳು ಹೇಳಿದ್ದಾರೆ. ಇಂತಹ ಟ್ಯಾಪಿಂಗ್ ಮಷಿನ್ ಯಾರ ಮನೆಯಲ್ಲಿವೆ ಅಂತ ಗೊತ್ತಾಗಬೇಕಾದ್ರೆ ತನಿಖೆಯನ್ನು ನಡೆಸಬೇಕು. ಅದು CBI ತನಿಖೆಯನ್ನು ನಡೆಸಿದ್ರೆ ಮಾತ್ರ ಗೊತ್ತಾಗುತ್ತೆ ಅಂತ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧವಾಗಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಇದೆಲ್ಲ ಮಾಡುವಂಥದ್ದು ಅಕ್ರಮ. ಮೂಲತಃ ಚೈನಾಯಿಂದ 40-50 ಲಕ್ಷ ಕೊಟ್ಟರೆ ನಿಮಗೆ ಈ ಥರ ಟ್ಯಾಪ್ ಮಾಡುವಂಥ ಮಿಷಿನ್ಗಳು ಬೇಕಾದಷ್ಟು ಅಕ್ರಮವಾಗಿ ಸಿಗುತ್ತೆ. ಅದು ಯಾರ್ಯಾರ ಮನೆಯಲ್ಲಿದೆ ಎಲ್ಲೆಲ್ಲಿದೆ ಅಂತೇಳಿ ಪತ್ತೆ ಹಚ್ಚಿಬಿಟ್ರೆ ಕರ್ನಾಟಕದಲ್ಲಿ ಯಾರ್ಯಾರ ಮನೆ ಇದೆ, ಯಾಕಂದ್ರೆ 40-50 ಲಕ್ಷ ಅಂದರೆ ಈಸಿ ಅಕೌಂಟ್ ಇರ್ತಾರೆ. ಅದನ್ನು ಟ್ಯಾಪ್ ಮಾಡೋಕ್ಕೆ ಈ ಥರ ಮಾಡ್ತಾರೆ. ಈ ಥರ ಟ್ಯಾಪ್ ಮಾಡೋವಂಥದ್ದಕ್ಕೆ ಅದಕ್ಕೆ ಉಪಯೋಗ ಮಾಡ್ಕೊತದೆ. ಫಸ್ಟು ಸರ್ಕಾರ ನಾವೇನು ಟ್ಯಾಪೇ ಮಾಡಿಲ್ಲ ಅಂತಂದರೆ ಈ ಥರದ ಮಿಷನ್ಗಳು ಕರ್ನಾಟಕಕ್ಕೆ ಎಷ್ಟು ಬಂದಿದೆ, ಯಾವಾಗ ಬಂತು, ಯಾರ್ಯಾರ ಮನೆಯಲ್ಲಿದೆ ತಿಳ್ಕೊಂಡ್ರೆ ಗೊತ್ತಾಗ್ತದೆ. ಸರ್ಕಾರ ಅಂತೂ ನನಗನ್ಸ್ತೈತೆ, ನನಗೂ ಪೊಲೀಸ್ ಅಧಿಕಾರಿ ಹೇಳಿದ್ರು, ಸಾಮಾನ್ಯವಾಗಿ ಈ ಥರ ಎಲ್ಲ ಕೆಲವು ಪ್ರಭಾವಿ ಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಈ ಥರ ಸಂದರ್ಭದಲ್ಲಿ ವಿರೋಧ ಪಕ್ಷಗಳನ್ನು ಫೋನನ್ನು ಟ್ಯಾಪ್ ಮಾಡ್ತಾರೆ ಅಂತ ನನಗೂ. ಇದೆಲ್ಲ ಮಾಡುವಂಥದ್ದು ಅಕ್ರಮ. ಮೂಲತಃ ಚೈನಾಯಿಂದ 40-50 ಲಕ್ಷ ಕೊಟ್ಟರೆ ನಿಮಗೆ ಈ ಥರ ಟ್ಯಾಪ್ ಮಾಡುವಂಥ ಮಿಷಿನ್ಗಳು ಬೇಕಾದಷ್ಟು ಅಕ್ರಮವಾಗಿ ಸಿಗುತ್ತೆ. ಅದು ಯಾರ್ಯಾರ ಮನೆಯಲ್ಲಿದೆ ಎಲ್ಲೆಲ್ಲಿದೆ ಅಂತೇಳಿ ಪತ್ತೆ ಹಚ್ಚಿಬಿಟ್ರೆ ಕರ್ನಾಟಕದಲ್ಲಿ ಯಾರ್ಯಾರ ಮನೆ ಇದೆ, ಯಾಕಂದ್ರೆ 40-50 ಲಕ್ಷ ಅಂದರೆ ಈಸಿ ಅಕೌಂಟ್ ಇರ್ತಾರೆ. ಅದನ್ನು ಟ್ಯಾಪ್ ಮಾಡೋಕ್ಕೆ ಈ ಥರ ಮಾಡ್ತಾರೆ. ಈ ಥರ ಟ್ಯಾಪ್ ಮಾಡೋವಂಥದ್ದಕ್ಕೆ ಅದಕ್ಕೆ ಉಪಯೋಗ ಮಾಡ್ಕೊತದೆ. ಫಸ್ಟು ಸರ್ಕಾರ ನಾವೇನು ಟ್ಯಾಪೇ ಮಾಡಿಲ್ಲ ಅಂತಂದರೆ ಈ ಥರದ ಮಿಷನ್ಗಳು ಕರ್ನಾಟಕಕ್ಕೆ ಎಷ್ಟು ಬಂದಿದೆ, ಯಾವಾಗ ಬಂತು, ಯಾರ್ಯಾರ ಮನೆಯಲ್ಲಿದೆ ತಿಳ್ಕೊಂಡ್ರೆ ಗೊತ್ತಾಗ್ತದೆ. ಸರ್ಕಾರ ಅಂತೂ ನನಗನ್ಸ್ತೈತೆ, ನನಗೂ ಪೊಲೀಸ್ ಅಧಿಕಾರಿ ಹೇಳಿದ್ರು, ಸಾಮಾನ್ಯವಾಗಿ ಈ ಥರ ಎಲ್ಲ ಕೆಲವು ಪ್ರಭಾವಿ ಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಈ ಥರ ಸಂದರ್ಭದಲ್ಲಿ ವಿರೋಧ ಪಕ್ಷಗಳನ್ನು ಫೋನನ್ನು ಟ್ಯಾಪ್ ಮಾಡ್ತಾರೆ ಅಂತ ನನಗೂ. ಇದೆಲ್ಲ ಮಾಡುವಂಥದ್ದು ಅಕ್ರಮ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.